ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲಿಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಆಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ರೆಸೊಲ್ಯೂಷನ್ನ 1080 ಇಟ್ಕೊಳ್ಳಿ. ಈ ಕಡೆ ಬಂದ್ಬಿಟ್ಟು 2400 ಇಟ್ಕೊಳ್ಳಿ. ಆಮೇಲೆ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಒಂದು ಚೌಕ ಶೇಪ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ ನಂತರ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಬ್ಲೆಂಡಿಂಗ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಂತರ ವೈಟ್ ಕಲರ್ನ ಕೆಳಗಡೆ ಇದು ಇಟ್ಕೊಳ್ಳಿ, ಬ್ಲ್ಯಾಕ್ನ ಸ್ವಲ್ಪ ಕೆಳಗಡೆ ಮಾಡಿ. ಬ್ಲ್ಯಾಕ್ ಕಲರ್ ಕಾಣುತ್ತೆ ಅಲ್ವ ಕೆಳಗಡೆ, ಆ ಬ್ಲ್ಯಾಕ್ ಕಲರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಆ ಕಲರ್ನ ಎಲ್ಲನೂ ಎರೈಸ್ ಮಾಡಿ. ಎರೈಸ್ ಮಾಡಿದ ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಆ ಶೇಪ್ನ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಒಂದು ಫೋಟೋನ ಆ್ಯಡ್ ಮಾಡಿ. ನಿಮಿಷ ಇರಿ. ಓಕೆ, ಫಿಲ್ ಆ್ಯಂಡ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಫಿಲ್ ಕಾಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡಿ, ನಂತರ ಮೂವ್ ಆ್ಯಂಡ್ ಟಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ಎಷ್ಟು ಬೇಕು ನಿಮಗೆ ಜೂಮ್ ಅಷ್ಟು ಇಟ್ಕೊಳ್ಳಿ. ನಂತರ ಆ ಶೇಪ್ ಆ್ಯಡ್ ಮಾಡಿರ್ತೀವಲ್ಲ, ಆ ಶೇಪ್ನ ಮೇಲ್ಗಡೆ ಎತ್ತಿ ಇನ್ನೊಂದು ಸ್ವಲ್ಪ ಜೂಮ್ ಮಾಡಿ. ಶೇಪ್ನ ಇನ್ನೊಂದು ಸ್ವಲ್ಪ ಜೂಮ್. ಸೇಮ್ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಅದನ್ನೊಂದು ಸ್ವಲ್ಪ ಡಿಕ್ರೀಸ್ ಮಾಡಿ, ಇನ್ಕ್ರೀಸ್ ಮಾಡಿ, ನೀಟಾಗಿ ಕಾಣುತ್ತೆ. ಆಮೇಲೆ ಇನ್ನೊಂದು ಶೇಪ್ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ಮೇಲೆ ನಂತರ ಅದನ್ನು ಒಂದು ಕಲರಲ್ಲಿ ತೊಗೊಂಬನ್ನಿ. ರೆಡ್ ಬೇಡ, ಒಂಥರ ಕೇಸರಿ ಕಲರ್ಗೆ ತೊಗೊಂಬನ್ನಿ, ಚೆನ್ನಾಗಿ ಕಾಣುತ್ತೆ. ಓಕೆ, ನೆಕ್ಸ್ಟ್ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಹ್ಯಾಪಿ ಬರ್ತ್ಡೇ ಅಂತ ಟೈಪ್ ಮಾಡ್ತೀನಿ. ಇವಾಗ ಹ್ಯಾಪಿ ಬರ್ತ್ಡೇ ಫೌಂಟ್ ಸೆಲೆಕ್ಟ್ ಮಾಡಿ. ನನ್ನ ಹತ್ರ ಅವಾಗಲೇ ಇಂಪೋರ್ಟ್ ಮಾಡ್ಕೊಂಡಿರೋ ಫೌಂಟ್ಸ್ ಇದ್ದಾವೆ. ಓಕೆ, ಕಲರ್ ಬಂದ್ಬಿಟ್ಟು ವೈಟ್ ಇಡೋಣ. ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಮಲ್ಲಿ ಕ್ಲಿಕ್ ಮಾಡಿ, ಆಲ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹತ್ರ ಕೇಕ್ PNG ಇದ್ದರೆ ಕೇಕ್ PNG ಹಾಕಿ. ನನ್ನ ಹತ್ರ ಆಲ್ರೆಡಿ ಇದೆ, ನಾನು ಹಾಕ್ತೀನಿ. ಇವಾಗ ಆ್ಯಡ್ ಮಾಡಿದೆ, ಜೂಮ್ ಔಟ್ ಮಾಡಿ, ಸಣ್ಣದಾಗಿಡಿ, ಚೆನ್ನಾಗಿ ಕಾಣುತ್ತೆ. ಆಯಿತು. ಮತ್ತು ಇನ್ನೊಂದು ಶೇಪ್ನ ಆ್ಯಡ್ ಮಾಡಿ, ಅದನ್ನು ಬ್ಲ್ಯಾಕ್ ಕಲರ್ಗೆ ತೊಗೊಂಬನ್ನಿ, ಕೆಳಗಡೆ ಎಳೀರಿ. ಇದನ್ನ ಡೂಪ್ಲಿಕೇಟ್ ಲೇಯರ್ ಮಾಡಿ ಇನ್ನೊಂದು ಕೆಳಗಡೆ ತೊಗೊಂಬನ್ನಿ, ಸ್ವಲ್ಪ ಯೂನಿಕ್ ಲುಕ್ಕಾಗಿ ಕಾಣುತ್ತೆ. ಸೊ ಆಯಿತು ಫ್ರೆಂಡ್ಸ್, ನೆಕ್ಸ್ಟ್ ಎಕ್ಸ್ಪೋರ್ಟ್ ಮಾಡಿ. ಇಷ್ಟೇ, ಮುಗೀತು.